ಕರ್ನಾಟಕ ಕಾವಲು ಪಡೆ ವತಿಯಿಂದ ದಿನಾಂಕ 13/6/2025 ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ಗ್ರಾಮದ ಬುಡಕಟ್ಟು ಗುರಿಜನ್ ಕಾಲೋನಿಯ ಡಾಕ್ಟರ್ ರತ್ನಮ್ಮರವರ ಸಾಮಾಜಿಕ ಸೇವೆ ಹಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಸೇವೆಯನ್ನು ಗುರುತಿಸಿ ವಾಲ್ಮೀಕಿ ಪ್ರಶಸ್ತಿ ಹಾಗೂ ಜನಪದ ಸಾರ್ವಭೌಮ ಪ್ರಶಸ್ತಿ ದೊರಕಿದೆ. ಇದನ್ನು ಗುರುತಿಸಿ ಕಾವಲು ಪಡೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ಲಾ ಮಾಲಿಕ್ ಮಾತನಾಡಿ ರತ್ನಮ್ಮರವರ ಸಾಮಾಜಿಕ ಸೇವೆಯನ್ನ ಮೆಚ್ಚುಗೆಗೆ ವ್ಯಕ್ತಪಡಿಸಿದ್ರು. ಈ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ ಹಾಗೂ ಗಡಿನಾಡು ವನ್ಯಜೀವಿ ಸಂರಕ್ಷಣಾ ಸಮಿತಿ ತಾಲೂಕು ಅಧ್ಯಕ್ಷರಾದ ಪಿ ಬಾಲು ಅವರು ಮಾತನಾಡಿ ಕಾವಲು ಪಡೆಯ ನಿರಂತರ ಕಾರ್ಯವೈಖರಿಯನ್ನ ಮೆಲುಕು ಹಾಕಿದ್ರು. ಈ ವೇಳೆ ತಾಲೂಕು ಕಾರ್ಯದರ್ಶಿಗಳಾದ ಎ ಮುಬಾರಕರ್, ತಾಲೂಕು ಗೌರವ ಅಧ್ಯಕ್ಷರಾದಂಥ ರಾಮೇಗೌಡ ಮತ್ತು ಸಂಚಾಲಕರಾದ ಕುಂಜುಟ್ಟಿ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ, ಟೌನ್ ಯುವ ಘಟಕದ ಅಧ್ಯಕ್ಷರಾದ ಅಬ್ದುಲ್ ಜಬ್ಬಾರ್, ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು, ಅಬ್ದುಲ್ ರಾಜಿಕ್, ರವಿಕುಮಾರ್ ಮತ್ತು ಬುಡಕಟ್ಟು ಜನಾಂಗದ ಮಹಿಳೆಯರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಮಗ ಥರ ನಿಮಗೆ ಎಲ್ಲರಿಗೂ ನಾನು ಆಗಿ ಭಾವಿಸ್ತೀನಿ. ಆ ಥರ ಶಕ್ತಿ ತುಂಬಿಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ಸೊ ಅವರಿಗೆ ರಾಜು ತುಂಬ ಧನ್ಯವಾದಗಳನ್ನು ತಿಳಿಸ್ತಾರೆ. ನಾವು ಇನ್ನೂ ತಿಳ್ಕೊಬೇಕು, ನಿಮ್ಮೆಲ್ಲ ಸಹಕಾರ ಅದ್ರ ಮೇಲೆ ಇರಲಿ ಅಂತ ಹೇಳ್ತಾರೆ. ನಾನು ನಿಮ್ಮ ಮೂಲಕ ಸಹ ಕೇಳ್ತಾ ಇದ್ದೀನಿ ಅಣ್ಣ. ಸೊ ಹಾಗಾಗಿ ನನ್ನೆಲ್ಲ ಇವಾಗ ತುಂಬ ಖುಷಿ ಆಗ್ತದೆ. ಅದು ಹೇಳಬೇಕು ನನಗೆ ಗೊತ್ತಾಗ್ತಾ ಇದೆ. ಇಷ್ಟು ಪ್ರೀತಿಯಲ್ಲಿ ತೋರಿಸ್ತಿದ್ದೀರಾ, ಇಷ್ಟು ನನ್ನ ಹೆಣ್ಣುಮಗಳ ಮೇಲೆ ಅದರಲ್ಲಿ ನಾವು ನಿಮಗೆ ಏನೂ ಮಾಡಿಲ್ಲ. ಕರ್ನಾಟಕ ಕಾವಲು ಪಡೆಯ ಸಹೋದರ ಹಾಗೂ ಡಾಕ್ಟರ್ ರತ್ನಮ್ಮರವರೇ, ತಾಲೂಕಿನ ಸಮಸ್ತ ಕನ್ನಡದ ಮನಸ್ಸುಗಳು, ಏನು ಡಾಕ್ಟರ್ ರತ್ನಮ್ಮವರಿಗೆ ನಾವು ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೇವೆ. ಗುಂಡ್ಲುಪೇಟೆಯ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ವಿಶೇಷ ಏನಂದರೆ ಕಳೆದ ವರ್ಷ ವಾಲ್ಮೀಕಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು ರಾಜ್ಯ ಸರ್ಕಾರದಿಂದ. ಮತ್ತು ಈಗ ಮುಂದಿನ 10ನೇ ತಾರೀಕು ಕರ್ನಾಟಕ ಜಾನಪದ ಸಾರ್ವಭೌಮ ಪ್ರಶಸ್ತಿ ಕೂಡ ಪಡೆದು ನಮ್ಮ ಗುಂಡ್ಲುಪೇಟೆ ತಾಲೂಕಿಗೆ ಮಾತ್ರವಲ್ಲ, ರಾಜ್ಯಕ್ಕೆ ಹೆಮ್ಮೆ ಕೀರ್ತಿದ್ದಿರೋ ಅಂತ ವಿಚಾರ ಬಹಳ ಹೆಮ್ಮೆ ಪಡುವಂಥದ್ದು. ಹಾಗೂ ಅವರ ಒಂದು ನಮ್ಮ ಈ ಗಡಿ ಭಾಗ ಕರ್ನಾಟಕ, ತಮಿಳುನಾಡು, ಕೇರಳ ಮಧ್ಯದಲ್ಲಿರ್ತಕ್ಕಂಥ ಈ ಗಡಿ ಭಾಗದಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ಕಾಲೋನಿಯ ಶಂಕರಯ್ಯ ಮತ್ತು ದೇವಮ್ಮರವರಿಗೆ ಜನಿಸಿದ ಪುತ್ರಿ ಡಾಕ್ಟರ್ ರತ್ನಮ್ಮರವರು ಕಾಡಿನಿಂದ ನಾಡಿಗೆ ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡಿದ್ದಾರೆ. ಬುಡಕಟ್ಟು ಸಮುದಾಯದ ಸೋಲಿಗ ಸಂಘದ ಬುಡಕಟ್ಟು ಸಮುದಾಯದಲ್ಲಿ PhD ಪಡೆದ